ಸುದೀಪ್ ಅವರು ಹಿಂದೆ ಬರಂದ್ರೆ ನಮ್ಮ ಮನೆಗೆ ಬಂದಿದ್ದು ಅವರ ಚಲನಚಿತ್ರದ ಉದ್ಯಮದವರೆಲ್ಲ ಸೇರಿ ಕ್ರಿಕೆಟ್ ಮ್ಯಾಚನ್ನು ಆಡ್ತಾರೆ, ಪ್ರತಿ ವರ್ಷ ಆಡ್ತಾರೆ. ಈ ಬಾರಿಯೂ ಕೂಡ ಅವರು 23, 24, 25 ಆಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ. ಇದರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಕೂಡ ಭಾಗವಹಿಸ್ತಾರೆ. 2-3 ಟೀಮ್ ಮಾಡಿಕೊಂಡು ಅವರು ಆಟ ಆಡ್ತಾರೆ. ಅದಕ್ಕೆ ಕರೆಯೋದಕ್ಕೆ ಬಂದಿದ್ದರು. ಮುಖ್ಯ ಅತಿಥಿಗಳಾಗಿ ಬರಬೇಕು ನೀವು ಇನಾಗ್ರೇಷನ್ಗೆ ಅಂತೇಳಿ, ಅದಕ್ಕೆ ಕರೆಯೋದಕ್ಕೆ ಬಂದಿದ್ದರು. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸರ್, ನಿಗಮ ಮಂಡಳಿ ವಿಚಾರ ಕುರಿತಂತೆ ಅನೇಕ ಶಾಸಕರು ತಮ್ಮನ್ನು ಭೇಟಿ ಆಗ್ತಾ ಇದ್ದಾರೆ. ವಿಳಂಬ ಆಗ್ತಾ ಇದೆ. ದೆಹಲಿಗೂ ಹೋಗಿದ್ರು. ಗೊತ್ತಿಲ್ಲ, ನಾನು ಇನ್ನೂ ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಾಗಲಿ ಅಥವಾ ನಮ್ಮ ಅಧ್ಯಕ್ಷರ ಜೊತೆಯಲ್ಲಾಗಲಿ ಮಾತನಾಡಿಲ್ಲ. ಇವತ್ತು ಮಧ್ಯಾಹ್ನ ಇದು ನಮ್ಮದು ಕ್ಯಾಬಿನೆಟ್ ಇದೆ, ಬಹುಶಃ ಅಲ್ಲಿ ಮಾತಾಡ್ತೇನೆ. ಏನು ನಡೆದಿದೆ ಡೆಲ್ಲಿಯಲ್ಲಿ, ಏನಾಯಿತು, ಏನು ತೀರ್ಮಾನಗಳು ಮಾಡಿದ್ದಾರೆ ನಮ್ಮ ACC ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಅವರೆಲ್ಲ ಅದಿನ್ನೂ ಕೂಡ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಮಂಡಳಿ ವಿಚಾರವಾಗಿ ತಮಗೆ ಒಂದಷ್ಟು ಜವಾಬ್ದಾರಿ ಕೊಟ್ಟಿದ್ರು ಅಂತ ಈ ನಿಟ್ಟಿನಲ್ಲಿ ಎಷ್ಟು ಜನ ಶಾಸಕರಿಗೆ ಶಿಫಾರಸು ಮಾಡಿದ್ರಿ? ಗೊತ್ತಿಲ್ಲಪ್ಪ, ನನಗೇನು ಗೊತ್ತಿಲ್ಲ. ನಿಮಗೆ ಹೆಚ್ಚು ಮಾಹಿತಿ ಇದೆ, ನನಗೆ ಗೊತ್ತಿಲ್ಲ ಅದು. ನಾನು ಯಾವ ಎಕ್ಸರ್ಸೈಸು ಮಾಡೋದಕ್ಕೆ ಹೋಗಿಲ್ಲ. ನಮ್ಮ ಶಾಸಕರೆಲ್ಲ ಭೇಟಿ ಮಾಡ್ತಾ ಇರ್ತಾರೆ, ಅವಾಗವಾಗ ಭೇಟಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಪೊಲೀಸ್ನವರ ವರ್ಗಾವಣೆ ಇರ್ಬೋದು ಅಥವಾ ಸಮಸ್ಯೆಗಳು ಅವ್ರ ಕ್ಷೇತ್ರದಲ್ಲಿರ್ಬೋದು, ಅದನ್ನೆಲ್ಲ ನನ್ನ ಜೊತೆ ಮಾತಾಡೋದಕ್ಕೆ ಅವಾಗವಾಗ ಭೇಟಿ ಮಾಡ್ತಾ ಇರ್ತಾರೆ. ಸರ್, ಈಗ ಕೇಂದ್ರದಲ್ಲಿ ಅಮಾನತು ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸರ್ ಸಂಸದರಿಂದ, ಇದು ಏನು ಸಂದೇಶ ಸರ್? ಪ್ರಜಾಪ್ರಭುತ್ವದ ವಿರುದ್ಧವಾಗಿರ್ತಕ್ಕಂಥ ನಡವಳಿಕೆ ಕೇಂದ್ರ ಸರ್ಕಾರದಲ್ಲಿ ನಡೀತಾ ಇದೆ. ಬಹುಶಃ ಅವರ ಉದ್ದೇಶಗಳು ಏನಿದೆ ಅಂತ ಗೊತ್ತಾಗೋದಿಲ್ಲ. ನಾವು ಪದೇ ಪದೇ ಕಾಂಗ್ರೆಸ್ ಪಕ್ಷ AICCನಲ್ಲಿರ್ಬೋದು, ಇಡೀ ದೇಶದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಅವರು ಅದನ್ನು